ಆರ್ಕೆಗಳಂದರೆ ತುಂಬ ರೀತಿ ಇದೆ. ಅದರಲ್ಲಿ ಮೇ ಬಿ ಈ ರೀತಿನೂ ಒಂದು ಅಂತ ಅಂದ್ಕೊಂಡಿದ್ದೀನಿ. ಹಲೋ, ಹಾಯ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವು ಹೊರಟಿದ್ದು ಮಹದೇಶ್ವರ ಬೆಟ್ಟಕ್ಕೆ. ನಮ್ಮ ಪಾಪುನ ಫಸ್ಟ್ ಟೈಮ್ ಮಹದೇಶ್ವರ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ನಾವು ಅಂದ್ಕೊಂಡ್ವಿ ಪಾಪುಗೆ ಕೂದಲು ಕೊಡೋ ಶಾಸ್ತ್ರನೂ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು. ಆಲ್ರೆಡಿ ಮನೆ ದೇವಸ್ಥಾನದಲ್ಲಿ ಒಂದು ಸರಿ ಕೊಟ್ಟಿದ್ವಿ, ಇದು ಅವನಿಗೆ ಸೆಕೆಂಡ್ ಟೈಮ್ ಕೊಡ್ತಾ ಇರೋದು. ನಾವು ಅರೌಂಡ್ ಮನೆ ಬಿಡೋ ಅಷ್ಟರಲ್ಲಿ 4:30 ಆಗಿತ್ತು. ಅಲ್ಲಿಂದ ನಾವು ಡೈರೆಕ್ಟಾಗಿ ಮಹದೇಶ್ವರ ಬೆಟ್ಟ ರೀಚ್ ಆಗೋ ಅಷ್ಟರಲ್ಲಿ 9:30 ಆಗಿತ್ತು. ಎಲ್ಲೂ ಸ್ಟಾಪ್ ಮಾಡಲಿಲ್ಲ, ಡೈರೆಕ್ಟ್ ನಾವು ಬೆಟ್ಟಕ್ಕೆ ಹೋದ್ವಿ. ಬೆಟ್ಟಕ್ಕೆ ಹತ್ತೋಗೋ ಮುಂಚೆ ಈ ರೀತಿ ಮಹದೇಶ್ವರ ಸ್ವಾಮಿಗೆ ಅದು ಧೂಪ ಎಲ್ಲ ಹಾಕ್ಬಿಟ್ಟು ಹೋಗಬೇಕು ಮೇಲ್ಗಡೆ. ಸೊ ಫೈನಲಿ ನಾವು ಧೂಪ ಹಾಕ್ಬಿಟ್ಟು ಈ ರೀತಿ ವಿಭೂತಿ ಧಾರಣೆ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಬೆಟ್ಟದ ಕಡೆಗೆ ಹೊರಟ್ವಿ. ಬೆಟ್ಟದ ಮೇಲೆ ಬಂದ್ವಿ. ಅಲ್ಲಿ ನಮಗೆ ಗೊತ್ತಾಯಿತು ಬೆಳಗ್ಗೆ ಟಿಫನ್ ಸಹ ಕೊಡ್ತಾರೆ ಅಂತ ಹೇಳಿಬಿಟ್ಟು. ತುಂಬಾ ಹೊಟ್ಟೆ ಹಸಿತಾ ಇತ್ತು. ಹಂಗಾಗಿ ಫಸ್ಟ್ ಹೋಗಿ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಟೊಮೆಟೊ ಬಾತು ಮತ್ತು ಬಟಾಣಿ ಬಾತು, ಪೊಂಗಲ್ ಕೊಟ್ಟಿದ್ದರು. ಅದನ್ನೆಲ್ಲ ತಿಂದ್ಕೊಂಡು ಹೊರಗಡೆ ಬಂದು ನಮ್ಮ ಪಾಪುಗೆ ಮುಡಿ ಕೊಡಬೇಕಾಗಿತ್ತಲ್ವ, ಹಾಗಾಗಿ ಹೋಗಿ ತೀರ್ಥ ಹಾಕ್ಸ್ಕೊಂಬರೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕೆಳಗಡೆ ಕಲ್ಯಾಣಿ ಇದೆ, ಅಲ್ಲಿ ಹೋಗಿ ಪಾಪುಗೆ ತೀರ್ಥ ಎಲ್ಲ ಹಾಕಿಸ್ಕೊಂಡು ಬಂದ್ವಿ. ನಮ್ಮ ಪಾಪು ಅಂತೂ ಕೂದಲು ಕೊಡುವಾಗ ಒಂದು ಚೂರು ಗಲಾಟೆ ಮಾಡಲ್ಲ. ಬಿಕಾಸ್ ಫಸ್ಟ್ ಟೈಮ್ ಸಹ ಅಷ್ಟೇ ಒಂದು ಸ್ವಲ್ಪನೂ ಗಲಾಟೆ ಮಾಡಿರಲಿಲ್ಲ. ಇದು ಸೆಕೆಂಡ್ ಟೈಮ್ ಅವನು ಕೂದಲು ಕೊಡ್ತಾ ಇರೋದು. ವಿತಿನ್ 3 ಮಿನಿಟ್ಸ್ ಒಳಗಡೆ ಒಂದು ಕೂದಲು ಕೊಟ್ಟಿದ್ದಾಗೋಯ್ತು. ಒಬ್ರೊಬ್ರು ಮಕ್ಕಳಂತೂ ತುಂಬ ಗಲಾಟೆ ಮಾಡ್ತಾರೆ, ಬಟ್ ನಮ್ಮ ಪಾಪು ಅಂತೂ ಒಂಚೂರು ಗಲಾಟೆ ಮಾಡಲ್ಲ, ಸೈಲೆಂಟಾಗಿ ಕೂತಿರ್ತಾನೆ. ಅದನ್ನು ನೋಡೋಕ್ಕೆ ನಮಗೆ ತುಂಬ ಖುಷಿ. ನಾನು ಹಾಗೆ ಟೈಮರ್ ಸೆಟ್ ಮಾಡ್ಕೊಳ್ಳೋಣ ಎಷ್ಟು ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡಿದೆ. ಕರೆಕ್ಟಾಗಿ 3 ಮಿನಿಟ್ಸ್ಗೆ ಎಲ್ಲನೂ ಮುಗ್ದೋಯ್ತು ಅವನಿಗೆ. ಆಮೇಲೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಸರ್ ಈ ಥರ ಏನೋ ಮಕ್ಕಳು ಸಿಕ್ಬಿಟ್ರೆ ನಿಮ್ಗೆ ಎಷ್ಟು ಖುಷಿ ಅಲ್ವಾ ಅಂತ. ಸೊ ಮುಡಿ ಎಲ್ಲ ಕೊಡಿಸ್ಕೊಂಡು ಅಲ್ಲಿಂದ ಮತ್ತೆ ನೆಕ್ಸ್ಟು ಪೂಜೆಗೆ ಹೋಗಬೇಕಾಗತ್ತೆ. ಆದರೂ ಪಾಪ ಅವನೆಷ್ಟು ಸೈಲೆಂಟಾಗಿ ಕೂತಿದ್ರು 3 ಕಡೆ ಸ್ವಲ್ಪ ಗಾಯ ಆಗೋಯಿತು. ಬಟ್ ಅವನೇನು ಹತ್ಕೊಂಡಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಅವ್ರ ಅಪ್ಪ ಇದ್ದರೆ ತುಂಬಾ ಖುಷಿಯಲ್ಲಿ ಎಕ್ಸೈಟಲ್ಲಿ ಇರ್ತಾನೆ. ಅವನಿಗೆ ಏನು ನೋವಾದರೂ ಏನೂ ಗೊತ್ತಾಗಲ್ಲ ಅವ್ರ ಅಪ್ಪನ ಜೊತೆಯಲ್ಲಿದ್ದರೆ ಅಂತೂ. ಅಲ್ಲಿಂದ ಸ್ಟ್ರೈಟಾಗೆ ನಾವು ಬಂದಿದ್ದೆ ಕಲ್ಯಾಣಿಗೆ. ಅವನ ಪಾಪುದು ಫಸ್ಟ್ ಟೈಮ್ ಕಲ್ಯಾಣಿಯಲ್ಲಿ ಈ ರೀತಿ ಮುಳುಗ್ತಾ ಇರೋದು. ಸೊ ಅವ್ನು ಸ್ವಲ್ಪ ನರ್ವಸ್ ಆಗ್ತಿದ್ದ. ಕಲ್ಯಾಣಿಯಲ್ಲೆಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡ್ಬಂದು ಗಂಧ ಹಚ್ಚಿಸ್ಕೊಂಡ್ವಿ. ಅಲ್ಲಿ ಈ ರೀತಿ ಬಂದು ಪಾಪುಗೆ ಆಶೀರ್ವಾದ ಮಾಡಿದ್ರು ಇವರು ನನಗೆ. ಅದಾದಮೇಲೆ ನಾವು ದೇವ್ರ ದರ್ಶನಕ್ಕೆ ಹೋಗಿ ಊಟ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ವಾಪಸ್ ಬಂದ್ವಿ.